ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1,500ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದಿದ್ದಾರೆ. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಶುರುವಾಗಿದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1,500ಕ್ಕೂ ಹೆಚ್ಚು ಕಾರ್ಯಕರ್ತರು ಡೆಲ್ಲಿಗೆ ಬಂದಿದ್ದಾರೆ. ಮತ ಹಕ್ಕನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸಿಎಂ ಕೂಡ ಬರ್ತಿದ್ದಾರೆ. 1,500ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಆಲ್ರೆಡಿ ಬಂದಿದ್ದಾರೆ. ನಾವು ಸಿಎಂ ಜೊತೆಯಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇವರು ಕೇಂದ್ರ ಸರ್ಕಾರ ಬರೋ ವಾಹನಗಳನ್ನು ತಂದಿದ್ದಾರೆ. ಯಾಕೆ ಇದರ ಮಾಡಿದ್ರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೂ ನಮ್ಮ ಧ್ವನಿ ಯಾರು ಹೆಚ್ಚಾಗ್ತದೆ ಸಾಧ್ಯ ಇಲ್ಲ. ನಾವು ದೇಶದ ಪರವಾಗಿ, ಜನರ ಪರವಾಗಿ 160 ಕೋಟಿ ಜನಸಂಖ್ಯೆಯ ಮತದಾರರ ಹಕ್ಕನ್ನ ಅವ್ರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನು ರಾಜಕಾರಣ ಇದೆ. ಕಾಂಗ್ರೆಸ್ ಆಫೀಸಲ್ಲಿ ನಮ್ಗೆಲ್ಲ ಕರೆದಿದ್ದಾರೆ. ಅದರಿಂದ ನಾನು ಉಳಿದಿದೆ, ಬಸ್ಸಲ್ಲಿ ಉಳಿದಿದೆ. ಯಾಕೆಂದ್ರೆ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಬಿಜೆಪಿಯವರು